ಮಾತಾಡೋದಂತೆಲ್ಲ ಅಭಿಪ್ರಾಯ ಎಂತ ಇಲ್ಲ, ಎಲ್ಲ ಸಂತ ಪರಿಷತ್ತಿನ ನಿರ್ಣಯ ತಗೊಂಡು ಅದೇ ಅಭಿಪ್ರಾಯ. ನಮ್ಮದು ವೈಯಕ್ತಿಕ ಅಭಿಪ್ರಾಯ ಏನಿಲ್ಲ. ಆದರೆ ನನಗೆ ಇವತ್ತು ಬರಲಿಕ್ಕಲ್ಲ. ನೀವು ಹೇಳಿದ ಒಂದು ಮಾತು ನನಗೆ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದರೆ, ಸನ್ಯಾಸಿಗಳ ನಾಲಿಗೆ ಒಂದು ಅಗ್ರಿಮೆಂಟ್ ಆಗಿರಬೇಕು, ಸತ್ಯ ಮಾತಾಡಬೇಕಂತ ಹೇಳಿದರೆ ಅದು ನನಗೆ ತುಂಬ ಆದಷ್ಟು ಸ್ವಾಮೀಜಿಗಳು ಸತ್ಯ ಮಾತಾಡಿದರೆ ಭಾರಿ ಒಳ್ಳೆಯದು. ಅದು ಸಮಾಜಕ್ಕೆ ಒಳ್ಳೆಯದು, ನಮಗೂ ಒಳ್ಳೆಯದು. ಇಲ್ಲದ್ರೆ ಮಾಧ್ಯಮಗಳಲ್ಲಿ ಸುಳ್ಳೆಲ್ಲ ಮಾತಾಡಿದಾಗ ಅವರ ಯೋಗ್ಯತೆಯು ಕಡಿಮೆ ಆಗ್ತದೆ, ಒಂದು ಫಸ್ಟ್ ಪಾಯಿಂಟ್. ಮತ್ತು ನಾವು ಇವತ್ತು ಮಾತು ಕೊಡಲಿಲ್ಲ ಸ್ವಾಮೀಜಿ ಅವರಿಗೆ. ನಾನು ಇವತ್ತು ಬೇರೆ ಕಾರ್ಯಕ್ರಮ ಇತ್ತು, ಆದರೂ ನಾನು ಇದೊಂದು, ನೀವು ಹರಿಹರಪುರದಿಂದ ಬಂದಿದ್ದೀರಿ ಪ್ರೀತಿಯಿಂದ ಬಂದೆ, ಒಂದು ಕಾಲೇಜ್, ಅದಕ್ಕಾಗಿ ನಾವು ಬಂದಿದ್ದೇವೆ. ನನಗೆ ಅತ್ಯಂತ ಖುಷಿ ಕೊಡುವಂಥದ್ದೆಲ್ಲ ಆದರ್ಶ ಇರುವಂಥದ್ದು. ನಾವು 16 ವರ್ಷ ಮುಂಚೆ ನಾವೇನು ಅಷ್ಟು ದೊಡ್ಡ ಸ್ವಾಮಿಗಳಾಗಿರಲಿಲ್ಲ, ವಜ್ರದೇವರಿಗೆ ಗೊತ್ತಿದೆ. ಆದರೆ ಪ್ರತಿ ಪರ್ಯಾಯದಲ್ಲಿಯೂ ಪೂಜ್ಯ ಪುತ್ತಿಗೆ ಶ್ರೀಗಳು ನಮ್ಮನ್ನು ಕರೆದು ತುಂಬ ಪ್ರೀತಿಯಿಂದ ಎಷ್ಟು ಒಂದು ಮಾತೃ ಹೃದಯದಿಂದ ನಮ್ಮನ್ನು ಕರೆದಿದ್ರು. ಅದನ್ನು ಎಲ್ಲರೂ ಇಂಪ್ಲಿಮೆಂಟ್ ಮಾಡಿದರೆ ತುಂಬ ಒಳ್ಳೆಯದು. ಯಾಕಂದರೆ ಇವು ಜೈನ ಮಠ ಸ್ವಾಮೀಜಿ ಇದ್ದಾರೆ, ಬನ್ನಿ ಇಲ್ಲಿ ಬನ್ನಿ ಅಂತೇಳಿ. ಇದನ್ನು ನಾವು ಒಂದು ಪರಸ್ಪರ, ಯಾಕಂದರೆ ಸಣ್ಣ ಒಂದು ಉದಾಹರಣೆಯಲ್ಲಿ ಮುಗಿಸ್ತೇನೆ, ಒಂದೇ ಮಿನಿಟ್ ನೋಡಿ. ರಜನೀಶ್ ಒಂದು ಕತೆ ಹೇಳ್ತಾರೆ. ಒಂದು ಬೆಕ್ಕಿಗೆ ಗಂಟೆ ಕಟ್ಟುವುದು ಯಾರಂತೆ ನೀವು ಒಂದೊಂದು ವಿಚಾರ ಹೇಳಿದೆ. ಆಗ ಬೆಕ್ಕುಗಳೆಲ್ಲ ಮೀಟಿಂಗ್ ಮಾಡಿತಂತೆ. ಏನಂತ ಹೇಳಿದರೆ, ಈಗ ಗಂಟೆ ಕಟ್ಟುವೆ, ಒಂದು ಬೆಕ್ಕು ಹೇಳಿ ನಾನು ಗಂಟೆ ಕಟ್ತೇನೆ ಅಂತೇಳಿ. ಏನು ರಾತ್ರಿ ಹೊತ್ತು ನಿದ್ದೆ ಮಾಡಿ ಅದು ಮಾತ್ರ ಹಾಕಿತ್ತಂತೆ ಅದಕ್ಕೆ ಬೆಕ್ಕಿಗೆ, ಅದು ಮಲಗಿತ್ತು. ಆಗ ಹೋಗಿ ಗಂಟೆ ಕಟ್ಟಿದೆ. ಈಗ ನಿದ್ದೆ ಮಾತ್ರ ಅಂದರೆ ಪ್ರೀತಿ. ನಮ್ಮಲ್ಲಿ ಪ್ರೀತಿ ಇದ್ದಾಗ ಎಲ್ಲವನ್ನು ಸರಿ ಮಾಡಲಿಕ್ಕೆ ಆಗ್ತದೆ. ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಇದು ಪ್ರೀತಿ ಬೇಕು. ಮತ್ತು ಸತ್ಯಸಂಧತೆ, ಧರ್ಮನಿಷ್ಠತೆ ಅದು ಬೇಕಾಗುವಂಥದ್ದು. ನಾವು ಫಸ್ಟ್. ಮತ್ತು ಇನ್ನೊಂದು ನಾನು ಹೇಳ್ತೇನೆ, ನೀವು ಹಾಗೆ ಹೇಳಿದ್ದಕ್ಕೆ ನೋಡಿ, ನಾವೆಲ್ಲವೂ ಎಲ್ಲ ಒಂದು ಜಾತಿ ಮತಕ್ಕೆ ನಾವು ಹೋಗ್ತೇವೆ. ಪುತ್ತಿಗೆ ಶ್ರೀಗಳಿದ್ದಾರೆ, ಎಲ್ಲ ಕಡೆ ಹೋಗ್ತಾರೆ. ನಮ್ಮ ಒಂದು ರಾಷ್ಟ್ರೀಯತೆಯನ್ನು, ಸನಾತನ ಸಂಸ್ಕೃತಿಯನ್ನು, ಋಷಿ ಪರಂಪರೆ ನಾವು ಯಾವ ವೇದಿಕೆಯಲ್ಲಿ ನಾವು ಹಂಚಿದರೆ ತಪ್ಪು? ಅದು ಎಲ್ಲ ವೇದಿಕೆಯಲ್ಲಿ ಹಂಚ್ಬೋದು, ಏನು ತೊಂದರೆ ಇಲ್ಲ. ನಾವೇನು ಅಲ್ಲಿ ಬೇರೆ ಬೇರೆ ಏನು ಹಂಚುವುದಲ್ಲ, ನಮ್ಮ ಸನಾತನ ಸಂಸ್ಕೃತಿಯನ್ನು ನಾವು ಹಂಚುವುದು ಅಂತೇಳಿ ಹೇಳುವಂಥ. ಅದರಿಂದ ಅದಕ್ಕೆ ನಾವು ತುಂಬ ಕಾರ್ಯಕ್ರಮ ಹೋಗ್ತೇವೆ. ಎಷ್ಟೋ ಏನು ಒಳ್ಳೆಯದೇ. ಇನ್ನು ಗೀತೆ ಹೇಳಿದಂತೆ, ಏನು ಬಹುನಾಮ್ ಜನ್ಮನಾಮಂತೆ ಜ್ಞಾನವಾನ್ ಪ್ರಪಾದ್ಯತೆ. ಯಾರು ಇರ್ಬೋದು ಯೋಗ್ಯತೆಯಲ್ಲಿ, ಯಾರು ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ. ಯಾರ ಒಳಗಡೆ ಯಾವ ಚೇತನ ಅಡಗಿದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ನಮಗೂ ಗೊತ್ತಾಗೋದು, ನಿಮಗೂ ಗೊತ್ತಾಗೋದಿಲ್ಲ, ಎಲ್ಲರಲ್ಲಿ ಇರ್ತದೆ. ಅದನ್ನು ನಾವು ಕಂಟಿನ್ಯೂ ಮಾಡೋದು. ನನ್ನಂತೂ ಪೂರ್ಣ ಸಹಕಾರ ಇದೆ. ನಾನೇನು ಅಷ್ಟು ದೊಡ್ಡ ಮೂಡಿಬಿದ್ರೆಯಲ್ಲಿ ನಾನೇನು ಅಷ್ಟು ದೊಡ್ಡ ನೀವು ತಿಳಿದಷ್ಟು ಸ್ವಾಮೀಜಿ ಅಲ್ಲ, ನಾನು ಸಣ್ಣವ. ನನಗೆ ಎಷ್ಟು ಆಗ್ತದೆ ಒಂದು ಅಳಿಲ ಸೇವೆ ನಾನು ಖಂಡಿತವಾಗಿ ನಾನು ಮಾಡಲಿಕ್ಕೆ ತಯಾರಿದ್ದೇನೆ ಅಂತೇಳಿ. ಒಳ್ಳೆ ಕೃಷ್ಣ ಅರ್ಪಣವಸ್ತು. ಒಟ್ಟಿಗೆ ಸೇರಿ ಮಾಡುವಂತ, ಒಟ್ಟಿಗೆ ಸೇರಿ ಮಾಡುವ ಎಲ್ಲರೂ. ಕೃಷ್ಣ ಅರ್ಪಣವಸ್ತು. ಮೂಡಿಬಿದ್ರೆ ಒಟ್ಟಿಗೆ ಮೊದಲು ನಿಮಗೆ ಕೃತಜ್ಞತೆ. ಯಾಕಂತ ಹೇಳಿದರೆ ಇಂಥ ಒಂದು ಒಳ್ಳೆಯ ಚಿಂತನೆಯನ್ನು ಮಾಡಿದ್ದೀರಿ. ಹರಿಹರಪುರದಿಂದ ಬಂದು ತುಂಬ ಖುಷಿ ಆಯಿತು. ಸತ್ಯಸಾಯಿ ಸ್ವಾಮೀಜಿ ಕೂಡ ಒಂದು ತಮ್ಮ ಅಭಿಪ್ರಾಯ